ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾರರ ಪ್ರಕರಣವಿದೆ ಎಂದು ಜೆಡಿಎಸ್ ನಾಯಕ ಸೂರ್ಯಕಾಂತ್ ನಾಗಮಾರಪಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. ಕ್ಷೇತ್ರದಲ್ಲಿ 40,000ಕ್ಕೂ ಅಧಿಕ ಫೇಕ್ ಮತದಾರರಿದ್ದು ಮೊದಲ ಹಂತವಾಗಿ 21 ನಕಲಿ ಮತದಾರರ ಹೆಸರು, ವಿಳಾಸ ಹಾಗೂ ಇಪಿಐಸಿ ಸಂಖ್ಯೆಗಳ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಕೆಲ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಕೈವಾಡವಿರುವ ಶಂಕೆ ವ್ಯಕ್ತಪಡಿಸಿರುವ ಅವರು ಉನ್ನತ ಮಟ್ಟದ ತನಿಖೆ ನಡೆಸಿ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಫಲಿತಾಂಶದ ಮೇಲೂ ಅನುಮಾನ ವ್ಯಕ್ತಪಡಿಸಿರುವ ನಾಗಮಾರಪಳ್ಳಿ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಮರುಪರಿಶೀಲಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಒಟ್ಟು 2.48 ಲಕ್ಷ ಮತದಾರರ ಪಟ್ಟಿಯಲ್ಲಿ ಸುಮಾರು 21,000ಕ್ಕೂ ಹೆಚ್ಚು ನಕಲಿ ಮತದಾರರಿದ್ದಾರೆ ಎಂದು ಆರೋಪಿಸಿರುವ ಅವರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೀಗ ಈ ಆರೋಪಗಳಿಗೆ ಚುನಾವಣಾ ಆಯೋಗ ಹಾಗೂ ಸಂಬಂಧಿತ ಅಧಿಕಾರಿಗಳು ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಬೀದರ್ ಕ್ಷೇತ್ರ, ಉತ್ತರ ಬೀದರ್ ಕ್ಷೇತ್ರ ಮಾತ್ರ 21,000 ಇದೆ ಇಲ್ಲಿ. ಅಂಡ್ ನಾನು ಏನ್ ಮಾತಾಡ್ತಾ ಇದ್ದೀನಿ, ವಿತ್ ಡಾಕ್ಯುಮೆಂಟ್ಸ್, ವಿತ್ ಎವಿಡೆನ್ಸ್, ವಿತ್ ದೇರ್ ನೇಮ್ಸ್. ಎರಡೆರಡು ಕಡೆ ಇರ್ತಕ್ಕಂಥದ್ದು, ಮೂರ್ ಕಡೆ ಇರ್ತಕ್ಕಂಥದ್ದು, 2233 ವೋಟರ್ ಐಡಿ ಇರ್ತಕ್ಕಂಥದ್ದು, ವಿತ್ ನಂಬರ್ಸ್, ವಿತ್ ಪ್ರೂಫ್. ಈ ಡಾಕ್ಯುಮೆಂಟ್ ಇಟ್ಕೊಂಡಿದೀವಿ. ಇಲ್ಲಿ 2 ವೋಟರ್ ಐಡಿ ಇದೆ. ಇವತ್ತರೆಗೂ ಡೆತ್ ಆದ್ರೂ ಕೂಡ ಪೆನ್ಷನ್ ತಗೊಳ್ತಾ ಇದ್ದಾರೆ. ಸರ್ಕಾರದ ದುಡ್ಡು, ಟ್ಯಾಕ್ಸ್ ಪೇಯರ್ ದುಡ್ಡನ್ನು ವೇಸ್ಟ್ ಆಗ್ತಾ ಇದೆ. ಏನ್ ಎಪಿಕ್ ನಂಬರ್ ಇದೆ? 2298 ಅಂತ ಎಪಿಕ್ ನಂಬರ್ ಇದೆ. ಅವ್ರ ಹೆಸರು ಮೊಹಮ್ಮದ್ ಉಮಾನ್ ಖಾನ್ ಅಂತ, ಕೆಳಗಡೆ ತಂದೆ ಹೆಸರು ನಾಸೀರ್ ಖಾನ್ ಅಂತ. ಇದರಲ್ಲಿ ಕೋಡ್ ಹಾಕೊಂಡಿಲ್ಲ, ಇನ್ನೊಂದು ಪಕ್ಕದಲ್ಲಿ ಕೋಡ್ ಹಾಕೊಂಡಿದ್ದಾರೆ. ಇಲ್ಲಿ ಇಲ್ಲೊಂದು ವೋಟರ್ ಐಡಿ ಇದೆ, ಇಲ್ಲೊಂದು ವೋಟರ್ ಐಡಿ ಇದೆ. ಮನುಷ್ಯ ಒಬ್ಬರೇ ಇದ್ದಾರೆ. ಇಲ್ಲಿ ವೋಟರ್ ಐಡಿ ನಂಬರ್ ಇದೆ 9815 ಅಂತ. ಇಲ್ಲಿ ನೋಡಬಹುದು. ಹೀಗೆ 21,000 ಇಲ್ಲಿ ನನ್ನ ಕೈಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ನಾವು ನಮ್ಮ ಕಾರ್ಯಕರ್ತರೆಲ್ಲ, ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ನಾವು 21,000 ಹಿಡಿದಿದ್ದೀವಿ. ಸುಮಾರು ಇತರ 40,000 ಮತದಾರರಿದ್ದಾರೆ. ಹೈದರಾಬಾದ್ ಅಲ್ಲಿ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ, ಆಧಾರ್ ಮಾಡ್ಕೊಂಡಿದ್ದಾರೆ, ಎಲ್ಲ ದಾಖಲಾತಿಗಳು ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಆಧಾರ್ ಅನ್ನೋದು ಕಡ್ಡಾಯವಾದ್ರೆ ಇನ್ನಿಷ್ಟು ವೋಟ್ಗಳು ಸಿಗ್ತದೆ. ಈಗ ನನ್ನ ಕೈಯಲ್ಲೇ 21,000 ನಿಮ್ದು ಕಾಪಿಗಳು ಕೊಡ್ತೀನಿ ನಮ್ಗೆ. ಇದಕ್ಕೊಬ್ಬರು ಹಿರಿಯರಿದ್ದಾರೆ, ಅದ್ರ ಜೊತೆಗೆ ಇದಕ್ಕೊಂದು 8 ಜನ ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಆದ್ರೆ ಮಾತ್ರ ಬೇಲಿನ ಎತ್ತಿ ಹೊರ ಬೈದ್ರೆ ಮಾತ್ರ ಅಲ್ಲಿ ಆಗ್ತಕ್ಕಂಥದ್ದು. ಇದರಲ್ಲಿ ಸಿಸ್ಟಮ್ ಅಲ್ಲಿ ಪಾರ್ಸಲ್ ಇದ್ದಾರೆ, ಅದರಲ್ಲಿ ಕೆಲವು ಲೀಡರ್ ಇನ್ವಾಲ್ವ್ ಇದ್ದಾರೆ. ಇದರಲ್ಲಿ ಇದೇ ಕಾರಣ. ಇಲ್ಲಾಂದ್ರೆ ಹೇಗೆ? ಇಲ್ಲೇ ನೋಡಿ, 21,000 ಜನ ವೋಟ್ ಹಾಕಿದಾರಲ್ಲ. ಪ್ರಜಾಪ್ರಭುತ್ವ, ಈ ದೇಶದಲ್ಲಿ ಡೆಮೋಕ್ರಸಿ ಇರಬೇಕು, ಕ್ಲೀನ್ ಫೇರ್ ಎಲೆಕ್ಷನ್ ಆಗ್ಬೇಕು ಅಂತಂದ್ರೆ ಇದೆಲ್ಲ ಶುದ್ಧೀಕರಣ ಆಗ್ಬೇಕು. ಈ ಶುದ್ಧೀಕರಣ ಆಗ್ಬೇಕಂದ್ರೆ ಮೇನ್ ಕಡ್ಡಾಯವಾಗಿ ಆಧಾರ ಮಾಡಬೇಕು. ಆಧಾರ ಎಲ್ಲಿವರೆಗೂ ಲಿಂಕ್ ಮಾಡೋದಿಲ್ಲೋ ಅಲ್ಲಿವರೆಗೂ ಇದು ಇನ್ನ ಹೀಗೆ ನಡೀತಾ ಇರ್ತದೆ. ಅದು ಆಧಾರ್ ಕೂಡ ಡೂಪ್ಲಿಕೇಟ್ ಮಾಡ್ತಾರೆ ಅಂತ ನಮಗೂ ತಿಳಿದು ಬಂದಿದೆ. ಆಮೇಲೆ ಡೆತ್ ಬೇರೆ ಬೇರೆ ನೆರೆ ದೇಶದವರು ಕೂಡ ಕೆಲವರು ವೋಟರ್ಸ್ ಇಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ನೆರೆ ದೇಶದವರು ಅಸ್ಸಾಂ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ಆಗ್ಲಿ, ಅಲ್ಲಿನವರು ಕೂಡ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ, ಆಧಾರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರ ಹೆಸರುಗಳು ಎಂಟ್ರಿ ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಎಪಿಕ್ ನಂಬರ್ ಇದೆ.